ಹಲೋ ಎವ್ರಿವನ್. ಪಾಲಿಟಿಯಲ್ಲಿ ಇವತ್ತು ನಾವು ನೋಡಲಿಕ್ಕಿರೋದು ದ ಡ್ಯುಯಲ್ ನೇಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತದ ಒಂದು ಸಂರಚನೆ ಅಥವಾ ನಮ್ಮ ವ್ಯವಸ್ಥೆ ಫೆಡರಲ್ಲ ಅಥವಾ ಯುನಿಟರಿನ ಅನ್ನುವಂಥ ಒಂದು ಡಿಬೇಟ್ ಆವಾಗವಾಗ ನಾವು ನೋಡ್ತಾ ಇರ್ತೇವೆ. ಎಟ್ ಎ ಗ್ಲಾನ್ಸ್, ಇನ್ ನಾರ್ಮಲ್ ಟೈಮ್ಸ್ ಇಟ್ ವರ್ಕ್ಸ್ ಆ್ಯಸ್ ಅ ಫೆಡರೇಷನ್. ಸಾಮಾನ್ಯವಾಗಿ ಫೆಡರೇಷನ್ ಥರ ನಮಗೆ ಅನಿಸುತ್ತೆ, ಅದೇ ರೀತಿ ವರ್ಕ್ ಆಗ್ತಾ ಇರುತ್ತೆ ಸಿಸ್ಟಮ್. ಆದರೆ ಇನ್ ಟೈಮ್ಸ್ ಆಫ್ ಕ್ರೈಸಿಸ್ ಇಟ್ ಟ್ರಾನ್ಸ್ಫಾರ್ಮ್ ಇನ್ ಟು ಅ ಯುನಿಟರಿ ಸಿಸ್ಟಮ್. ಫೆಡರಲ್ ಇನ್ ಸ್ಟ್ರಕ್ಚರ್ ಬಟ್ ಯುನಿಟರಿ ಇನ್ ಸ್ಪಿರಿಟ್, ಈ ರೀತಿ ಹೇಳ್ಬೋದು ಓವರಾಲ್ ಆಗಿ. ಹಾಗಾದರೆ ಯಾವ್ಯಾವ ಅಂಶಗಳು ಪ್ರಮುಖವಾಗಿರುತ್ತೆ ಇಲ್ಲಿ ನೋಡ್ತಾ ಹೋಗೋಣ. ಈ ಕಡೆ ಕನ್ನಡದಲ್ಲೂ ಇದೆ, ಈ PDF ಗೂಗಲ್ ಡ್ರೈವ್ ಲಿಂಕಲ್ಲಿ ಸಿಗುತ್ತೆ. ಈಗ ಭಾರತವನ್ನು ಫೆಡರಲ್ ಅಂತ ಕರಿಬಹುದು ಅಂತ ಹೇಳ್ತಾರಲ್ವ, ಯಾಕೆ? ಫೆಡರಲ್ ಫೀಚರ್ಸ್ಗಳು ಯಾವ್ದ್ಯಾವುದು ಅಂತ ಈಗಾಗಲೇ ನೋಡಿದ್ದೇವೆ. 6 ಪಿಲ್ಲರ್ಸ್ ಅಲ್ವಾ, ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಏನಿರಬೇಕು ಫೆಡರಲ್ ಅಂತ ಕರಿಬೇಕಾದ್ರೆ? ಡ್ಯುಯಲ್ ಪೊಲಿಟಿ ಅಥವಾ ಡ್ಯುಯಲ್ ಗೌರ್ಮೆಂಟ್, ಎರಡು ಒಂದೇ. ಅದು ಒನ್ ಯೂನಿಯನ್ ಗೌರ್ಮೆಂಟ್ ಎಟ್ ದಿ ಸೆಂಟರ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಎಟ್ ದಿ ರೀಜನ್ಸ್, ಬೋತ್ ಆಪರೇಟ್ ಇಂಡಿಪೆಂಡೆಂಟ್ಲಿ ಇನ್ ದರ್ ರೆಸ್ಪೆಕ್ಟಿವ್ ಸ್ಪಿಯರ್ಸ್ ಅಲ್ವಾ. ಭಾರತದಲ್ಲಿ ಹಾಗೇ ಇದೆ, ಒಂದು ಯೂನಿಯನ್ ಗೌರ್ಮೆಂಟ್ ಇದೆ ಮತ್ತು ಸ್ಟೇಟ್ ಗೌರ್ಮೆಂಟ್ಸ್ಗಳಿವೆ. ಅವರವರು ತಮ್ಮ ಕೆಲಸಗಳನ್ನು ನಿಭಾಯಿಸ್ತಾ ಇರ್ತಾರೆ. ಸೊ ಮೊದಲನೇ ಕಂಡೀಷನ್ ಹೋಲ್ಡ್ ಆಗುತ್ತೆ, ಡ್ಯುಯಲ್ ಗೌರ್ಮೆಂಟಿನ ಕಾನ್ಸೆಪ್ಟು ಭಾರತಕ್ಕೆ ಅಪ್ಲೈ ಆಗುತ್ತೆ. ನೆಕ್ಸ್ಟು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ವಿ. ದ ಮೋಸ್ಟ್ ಡೀಟೇಲ್ಡ್ ರಿಟರ್ನ್ ಡಾಕ್ಯುಮೆಂಟ್ ಇದೆ ನಮ್ಮ ದೇಶದಲ್ಲಿ. ಅದರಲ್ಲಿ ಪವರ್ಸು ಹೇಗಿರಬೇಕು ಅಂತ ಡಿಫೈನ್ ಆಗಿದೆ. ಬೌಂಡ್ರೀಸ್ಗಳು, ಡ್ಯೂಟೀಸು, ಯೂನಿಯನ್ದು ಮತ್ತು ಸ್ಟೇಟ್ಸ್ದು ಎಲ್ಲವನ್ನ ಒಂದು ಕಡೆ ಡಾಕ್ಯುಮೆಂಟ್ ಮಾಡಿದ್ದಾರೆ. ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆ ಅಲ್ವಾ. ಹಾಗಾಗಿ ಎರಡನೇ ಕಂಡೀಷನ್ ಹೋಲ್ಡ್ ಆಯಿತು. ಮೂರನೇ ಕಂಡೀಷನ್ ಏನಿತ್ತು? ಫೆಡರಲ್ ಅಂತ ಕರೆಸ್ಕೋಬೇಕು ಅಂತಾದರೆ ಡಿವಿಷನ್ ಆಫ್ ಪವರ್ ನಮ್ಮ ದೇಶದಲ್ಲಿ ಇದೆಯಾ? ಅದು ಎಸ್, ಯೂನಿಯನ್ ಲೀಸ್ಟ್ ಇದೆ, ಸ್ಟೇಟ್ ಲಿಸ್ಟ್ ಇದೆ, ಕನ್ಕರೆಂಟ್ ಲೀಸ್ಟ್ ಇದೆ. ಈ ಸಬ್ಜೆಕ್ಟ್ಗಳು ಈಗ ಸದ್ಯಕ್ಕೆ ಇದಿದೆ, ಮುಂದೆ ಚೇಂಜ್ ಆಗಬಹುದು. ನೀವು ಯಾವ ವರ್ಷ ಎಕ್ಸಾಮ್ ಬರಿತೀರೋ ಆಗ ಏನಾದರೂ ಅಮೆಂಡ್ ಮಾಡಿದರೆ. ಸೊ ಈ ಥರ ನಂಬರ್ಸ್ಗಳು ಬಂದಾಗ ನಾನು ಯಾವತ್ತೂ ಏನು ಹೇಳ್ತಾನೆ, ಕರೆಂಟ್ ಅಫೇರ್ಸ್ನಲ್ಲಿ ಚೆಕ್ ಮಾಡ್ಕೋಬೇಕು ಯಾವ ವರ್ಷ ಎಕ್ಸಾಮ್ ಬರಿತೀರೋ ಆವಾಗ. ಸೊ 3 ಲೀಸ್ಟ್ಗಳಿದೆ. ಯೂನಿಯನ್ ಅಂತಂದರೆ ಸೆಂಟ್ರಲ್ಲಿಗೆ, ಸ್ಟೇಟ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಸ್ಟೇಟ್ ಲಿಸ್ಟು, ಮತ್ತು 2 ಸೆಂಟರ್ ಹಾಗೂ ಸ್ಟೇಟ್ಸ್ಗಳು ಕಾನೂನನ್ನು ರೂಪಿಸಬಹುದಾದಂಥ ಲಿಸ್ಟು, ಕನ್ಕರೆಂಟ್ ಲಿಸ್ಟ್, ಸಮವರ್ತಿ ಪಟ್ಟಿ ಅಂತ ಹೇಳ್ತೀವಲ್ವಾ ಕನ್ನಡದಲ್ಲಿ. ಇದಾದಮೇಲೆ ಮೂರನೇದು ಕಂಡೀಷನ್ ಹೋಲ್ಡ್ ಆಯಿತು. 4ನೇದು ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಹೌದು, ನಮ್ಮ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ನೇ ಸುಪ್ರೀಂ ಲಾ. ಎನಿ ಲಾ ಬೈ ಸೆಂಟರ್ ಆರ್ ಸ್ಟೇಟ್ ದಟ್ ವೈಲೇಟ್ಸ್ ದ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಸ್ಟಕ್ ಡೌನ್ ಬೈ ಜುಡಿಷಿಯಲ್ ರಿವ್ಯೂ. ಯಾವುದಾದ್ರೂ ಒಂದು ಕಾನೂನು, ಅದು ರಾಜ್ಯ ಸರ್ಕಾರ ಮಾಡಿರಲಿ, ಕೇಂದ್ರ ಸರ್ಕಾರ ಮಾಡಿರಲಿ, ಒಂದು ವೇಳೆ ಆ ಕಾನೂನು ಸಂವಿಧಾನವನ್ನು ಉಲ್ಲಂಘಿಸುತ್ತೆ ಅಂತಾದರೆ ಅದನ್ನು ಜುಡಿಷಿಯರಿ ಏನು ಮಾಡುತ್ತೆ? ಸ್ಟಕ್ ಡೌನ್ ಮಾಡಿಬಿಡುತ್ತೆ, ಅದು ಅಸ್ತಿತ್ವಕ್ಕೆ ಬರೋದಿಲ್ಲ. ಸೊ ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸಹ ಇದೆ. ಇನ್ನು ಉಳಿದಿರುವಂಥ 2 ಫೀಚರ್ಸು, ರಿಜಿಡ್ ಕಾನ್ಸ್ಟಿಟ್ಯೂಷನ್ ಇದೆಯಾ? ರಿಜಿಡ್ ಅಂತ ಹೇಳಬಹುದು. ಅಮೆಂಡ್ಮೆಂಟ್ ಪ್ರೊವಿಷನ್ಸ್ಗಳು, ಅದರಲ್ಲೂ ಫೆಡರಲ್ ಸ್ಟ್ರಕ್ಚರಿಗೆ ಸಂಬಂಧಪಟ್ಟಂತಹ ಅಮೆಂಡ್ಮೆಂಟ್ಸಿಗೆ ಬಹಳ ಸ್ಪೆಷಲ್ ಮೆಜಾರಿಟಿ ಬೇಕಾಗುತ್ತೆ. ಪಾರ್ಲಿಮೆಂಟು ಅದ್ರ ಜೊತೆ ಹಾಫ್ ಆಫ್ ದಿ ಸ್ಟೇಟ್ಸ್ ರ್ಯಾಟಿಫೈ ಮಾಡಬೇಕಾಗತ್ತೆ, ಅನುಮೋದಿಸಬೇಕಾಗತ್ತೆ. ಸೊ ರಿಜಿಡಿಟಿ ಇದೆ. ರಿಜಿಡಿಟಿ ಎಲಿಮೆಂಟ್ ನಮ್ಮ ಸಂವಿಧಾನದಲ್ಲಿ ಈ ರೀತಿ ನಾವು ನೋಡಬಹುದು. ಅದರ ಜೊತೆ ಇಂಡಿಪೆಂಡೆಂಟ್ ಜುಡಿಷರಿ ಇದೆಯಾ, ಬೈ ಕ್ಯಾಮರಲಿಸಮ್ ಇದೆಯಾ ಅಂತ ನೋಡಿದ್ರೆ ಎಸ್, ಸುಪ್ರೀಂ ಕೋರ್ಟ್ ಹ್ಯಾಸ್ ಒರಿಜಿನಲ್ ಡ್ಯೂರಿಸ್ಟಿಕ್ಷನ್. ಅಂತಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅವುಗಳ ನಡುವೆ ಇರುವಂಥ ಡಿಸ್ಪ್ಯೂಟ್ಗಳನ್ನು ನಿಭಾಯಿಸೋದು ಅಥವಾ ಅದರ ನ್ಯಾಯವ್ಯಾಪ್ತಿ ಯಾದರದ್ದು? ಸುಪ್ರೀಂ ಕೋರ್ಟ್ ಇದು. ಇನ್ನು ರಾಜ್ಯಸಭಾ ಸಹ ಇದೆ. ಲೋಕಸಭೆಯ ಜೊತೆ ರಾಜ್ಯಸಭಾ ಏನು ಮಾಡ್ತಾ ಇದೆ? ಸ್ಟೇಟ್ಸ್ಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಎಲ್ಲಿ? ಪಾರ್ಲಿಮೆಂಟಲ್ಲಿ. 6 ಕಂಡೀಷನ್ನು ಈಗ ಹೋಲ್ಡ್ ಆಯ್ತಲ್ವಾ. 6 ಕಂಡೀಷನ್ನು ಇಲ್ಲಿ ಮೀಟ್ ಆಗ್ತಾ ಇದೆ. ಸೊ ನಾವು ಹಾಗಾದರೆ ಫೆಡರಲ್ ಸಿಸ್ಟಮ್ ಅಂತ ಹೇಳ್ಕೋಬಹುದಾ? ಇದು ಒಂದು ಪ್ರಶ್ನೆ. ಇನ್ನೊಂದು ಪಾರ್ಟ್ ನೋಡೋಣ ಈಗ, ಅನದರ್ ಸೈಡ್ ಆಫ್ ದಿ ಕಾಯಿನ್. ಯುನಿಟರಿ ಫೀಚರ್ಸ್ ಏನೇನಿದೆ ಅಂತ ನೋಡಿ. ಸ್ಟ್ರಾಂಗ್ ಸೆಂಟರು, ನಮ್ಮ ದೇಶ ಫೆಡರಲ್ ಅಲ್ಲ, ಇದು ಯುನಿಟರಿ ಅಂತ ಹೇಳೋರು ಇಡುವಂಥ ಮುಖ್ಯವಾದ ಅಂಶಗಳು ನೋಡಿ. ಸ್ಟ್ರಾಂಗ್ ಸೆಂಟರ್. ಯೂನಿಯನ್ ಲೀಸ್ಟ್ ಹ್ಯಾಸ್ ಮೋರ್ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಯೂನಿಯನ್ ಲೀಸ್ಟು ನೀವೇನು ಹೇಳಿದ್ರಿ? 3 ಯೂನಿಯನ್ ಲೀಸ್ಟು,
ಸ್ಟೇಟ್ ಲಿಸ್ಟು ಕನ್ಕರೆಂಟ್ ಲಿಸ್ಟು ಅಂತ ಹೇಳಿದ್ದು ಹೌದು, ಫೆಡರಲ್ ಸ್ಟ್ರಕ್ಚರಿಗೆ ಇದು ಬೇಕು ಹೌದು, ಆದರೆ ಯೂನಿಯನ್ ಲಿಸ್ಟಲ್ಲೇ ಪವರ್ಫುಲ್ ಆಗಿರುವಂತಹ ಇಂಪಾರ್ಟೆಂಟ್ ಆಗಿರುವ ಸಬ್ಜೆಕ್ಟ್ಗಳನ್ನು ಇಟ್ಕೊಂಡಿದ್ದಾರೆ ಅಲ್ವಾ. ಸೊ ಯೂನಿಯನ್ ಲಿಸ್ಟ್ ಹ್ಯಾಸ್ ಮೋರ್ ಇಂಪಾರ್ಟೆಂಟ್ ಸಬ್ಜೆಕ್ಟ್. ರೆಸಿಡ್ಯೂವರಿ ಪವರ್ಸು ಅದು ಎಲ್ಲಿಗೆ ಹೋಗ್ತಾ ಇದೆ, ಸೆಂಟರಿಗೆ ಹೋಗ್ತಾ ಇದೆ. ಯು ಎಸ್ ಎಲ್ಲಾದರೆ ರೆಸಿಡ್ಯೂವರಿ ಪವರು ಸ್ಟೇಟ್ಸ್ಗಳಿಗೆ ಇರ್ತಾ ಇತ್ತು. ರೆಸಿಡ್ಯೂವರಿ ಅಂತಂದರೆ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ಕೆಲವೊಂದು ಕಾನೂನುಗಳು ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಯಾವ ಏರಿಯಾ ಅಂತ ಸ್ಪೆಸಿಫೈ ಆಗಿರೋದಿಲ್ಲ, ಅದು ಮುಂದೊಂದು ದಿನ ಹುಟ್ಕೋಬಹುದು. ಆ ಪವರ್ ಯಾರಿಗೆ ಹೋಗುತ್ತೆ ಅಂತಂದರೆ ಆಟೋಮೆಟಿಕಲಿ ಸೆಂಟರಿಗೆ ಹೋಗುತ್ತೆ. ಉಳಿದಂತಹ ಅಧಿಕಾರಗಳು ಎಲ್ಲ ಸೆಂಟರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಯೂನಿಯನ್ ಲಿಸ್ಟು ಪವರ್ಫುಲ್ ಆಗಿದೆ ಅಂತ ಗೊತ್ತಾಗುತ್ತೆ, ಮೊದಲನೇ ಪಾಯಿಂಟು. ಎರಡನೇದು ಈಗಾಗಲೇ ನೋಡಿದ್ದೇವೆ, ಪಾರ್ಲಿಮೆಂಟ್ ಏನು ಮಾಡಬಹುದು, ಯಾವುದೇ ರಾಜ್ಯದ ಬೌಂಡ್ರಿಯನ್ನು, ನೇಮನ್ನು, ಏರಿಯಾವನ್ನು ಚೇಂಜ್ ಮಾಡಬಹುದು, ಅದರಲ್ಲೂ ವಿತೌಟ್ ಇಟ್ಸ್ ಕನ್ಸೆಂಟು. ಒಪ್ಪಿಗೆ ಪಡ್ಕೊಳ್ಳೋದೇನೆ, ಕೇಳ್ತಾರೆ ಒಂದು ಸಾರಿ ಅಷ್ಟೇ, ಅಲ್ಲಿ ಅದನ್ನು ಫಾಲೋ ಮಾಡ್ತಾರೆ ಅಂತಲ್ಲ. ವಿತೌಟ್ ಇಟ್ಸ್ ಕನ್ಸೆಂಟ್ ಬೈ ಸಿಂಪಲ್ ಮೆಜಾರಿಟಿ ಈ ರೀತಿ ಪಾರ್ಲಿಮೆಂಟ್ ಮಾಡಬಹುದು. ಸ್ಟೇಟ್ಗಳ ಬೌಂಡ್ರಿಯನ್ನು, ನೇಮನ್ನು, ಏರಿಯಾವನ್ನೇ ಚೇಂಜ್ ಮಾಡಿಬಿಡಬಹುದು. ಸೊ ಸ್ಟೇಟ್ಸ್ ಆರ್ ಡಿಸ್ಟ್ರಕ್ಟಿಬಲ್, ಎರಡನೇ ಪಾಯಿಂಟು. ಮೂರನೇದು ಸಿಂಗಲ್ ಕಾನ್ಸ್ಟಿಟ್ಯೂಷನ್ನು, ಅಂದರೆ ಪ್ರತಿ ರಾಜ್ಯಗಳಿಗೆ ಸಪ್ರೇಟ್ ಆದ ಕಾನ್ಸ್ಟಿಟ್ಯೂಷನ್ ಇಲ್ಲ. ಯು ಎಸ್ ಎಲಿ ಆಯಾ ರಾಜ್ಯಗಳು ತಮಗೆ ಬೇಕಾದ ರೀತಿಯಲ್ಲಿ ಕಾನ್ಸ್ಟಿಟ್ಯೂಷನನ್ನು ಇಟ್ಕೊಂಡಿದ್ದಾವೆ ಸಪ್ರೇಟಾಗಿ. ಆದರೆ ನಮ್ಮ ಇಡೀ ದೇಶಕ್ಕೆ ಒಂದೇ ಕಾನ್ಸ್ಟಿಟ್ಯೂಷನ್, ನೋ ಸಪ್ರೇಟ್ ಕಾನ್ಸ್ಟಿಟ್ಯೂಷನ್ ಫಾರ್ ಸ್ಟೇಟ್ಸ್ ಅಲ್ವಾ. ಆ ಒಂದೇ ಕಾನ್ಸ್ಟಿಟ್ಯೂಷನು ಇಡೀ ದೇಶಕ್ಕೆ ಅಪ್ಲೈ ಆಗಬೇಕು. ರಾಜ್ಯಗಳಿಗೆ ಹಾಗಾದರೆ ಪ್ರತ್ಯೇಕ ಸಂವಿಧಾನವನ್ನು ಇಟ್ಕೊಳ್ಳಿಕ್ಕೆ ಅವಕಾಶನೇ ಇಲ್ವಲ್ಲ. ಇದು ಹೇಗೆ ಫೆಡರಲ್ ಆಗುತ್ತೆ ಅನ್ನೋದು. ಇನ್ನು ಮೋಸ್ಟ್ ಪ್ರೊವಿಷನ್ಸ್ ಕ್ಯಾನ್ ಬಿ ಅಮೆಂಡೆಡ್ ಬೈ ಪಾರ್ಲಿಮೆಂಟ್ ಅಲೋನ್ ವಿತೌಟ್ ಸ್ಟೇಟ್ ಕನ್ಸೆಂಟ್. ಸಂವಿಧಾನದಲ್ಲೂ ಎಷ್ಟೋ ಪ್ರೊವಿಷನ್ಗಳನ್ನು ಸ್ಟೇಟ್ ಕನ್ಸೆಂಟ್ ಇಲ್ಲದೇ ಪಾರ್ಲಿಮೆಂಟು ತನಗೆ ಬೇಕಾದ ರೀತಿ ಅಮೆಂಡ್ ಮಾಡ್ಕೋಬಹುದು. ಫ್ಲೆಕ್ಸಿಬಿಲಿಟಿ ಆಫ್ ಕಾನ್ಸ್ಟಿಟ್ಯೂಷನ್, ಅಲ್ಲಿ ರಿಜಿಡಿಟಿ ಇದೆ ಅಂತ ಹೇಳಿದ್ವಲ್ವ. ಹಾಗಾದರೆ ರಿಜಿಡಿಟಿ ಇರೋದು ಕೆಲವೊಂದು ಫೀಚರ್ಸ್ಗಳಿಗೆ ಮಾತ್ರ, ಆದರೆ ಉಳಿದಂತಹ ಪ್ರಮುಖವಾದ ಬೇರೆ 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 ಪ್ರೊವಿಷನ್ಸ್ಗಳೇನಿರುತ್ತೆ ಅದನ್ನು ಪಾರ್ಲಿಮೆಂಟು ಅಮೆಂಡ್ ಮಾಡಬಹುದು ತಾನೇ. ಮತ್ತು ಅನ್ಈಕ್ವಲ್ ರೆಪ್ರೆಸೆಂಟೇಷನ್ ಇನ್ ರಾಜ್ಯಸಭಾ. ಸೀಟ್ಸ್ ಇನ್ ರಾಜ್ಯಸಭಾ ಆರ್ ಡಿಸ್ಟ್ರಿಬ್ಯೂಟೆಡ್ ಬೇಸ್ಡ್ ಆನ್ ಪಾಪ್ಯುಲೇಷನ್. ರಾಜ್ಯಸಭಾದಲ್ಲಿ ಸೀಟ್ಸ್ಗಳು ಜನಸಂಖ್ಯೆ ಆಧಾರದ ಮೇಲೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಅಲ್ಲಿ ಏನಾಗುತ್ತೆ, ಲಾರ್ಜರ್ ಸ್ಟೇಟ್ಸ್ ಹ್ಯಾವ್ ಮೋರ್ ಪವರ್. ಯಾವ ಒಂದು ರಾಜ್ಯದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರುತ್ತೋ ಆ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಸೀಟ್ಗಳಿರುತ್ತೆ. ಹೆಚ್ಚಿನ ಸೀಟ್ ಇದ್ದರೆ ಆ ರಾಜ್ಯನೇ ಹೆಚ್ಚು ಪ್ರಾಮುಖ್ಯತೆ ಗಳಿಸ್ಕೊಂಡ್ಬಿಡುತ್ತೆ ರಾಜ್ಯಸಭಾದಲ್ಲಿ ಅಲ್ವಾ. ಈಕ್ವಲ್ ಆಗಿ ಎಲ್ಲರಿಗೂ ಒಂದೇ ರೀತಿಯಾದಂಥ ಸೀಟ್ಸ್ಗಳು ಸಿಕ್ಕೋದಿಲ್ಲ ರಾಜ್ಯಸಭಾದಲ್ಲಿ. ಇದಾದಮೇಲೆ ಎಮರ್ಜೆನ್ಸಿ ಪ್ರೊವಿಷನ್ಸು ಅಂಡರ್ ದಿ ಆರ್ಟಿಕಲ್ 352 ನ್ಯಾಷನಲ್ ಎಮರ್ಜೆನ್ಸಿ ಇರಬಹುದು ಅಥವಾ ಪ್ರೆಸಿಡೆಂಟ್ ರೂಲ್ ಇರಬಹುದು. ದ ಫೆಡರಲ್ ಸಿಸ್ಟಮ್ ಇಸ್ ಓವರ್ ರಿಡನ್ ಆ್ಯಂಡ್ ದಿ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಬಿಕಮ್ಸ್ ಯೂನಿಟರಿ. ಎಮರ್ಜೆನ್ಸಿ ಸಿಚುವೇಷನ್ನಲ್ಲಿ ಪ್ರೆಸಿಡೆಂಟ್ ರೂಲ್ ಬಂದಾಗ ಕಂಪ್ಲೀಟ್ ಫೆಡರಲ್ ಸಿಸ್ಟಮ್ ಹೋಗಿ ಇಡೀ ಅಡ್ಮಿನಿಸ್ಟ್ರೇಷನ್ ಏನಾಗ್ಬಿಡುತ್ತೆ, ಯೂನಿಟರಿ ಆಗಿಬಿಡುತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಮುಂದೆ, ಆದರೆ ಆ ಪ್ರೊವಿಷನ್ಸ್ ಬಗ್ಗೆ ಗೊತ್ತಿರಲಿ. ಇನ್ನು ಸಿಂಗಲ್ ಸಿಟಿಜನ್ಶಿಪ್, ಯು ಎಸ್ ಎಲ್ಲಾದರೆ ಡ್ಯುಯಲ್ ಸಿಟಿಜನ್ಶಿಪ್ ಇದೆ, ಅಂದರೆ ಇಡೀ ದೇಶಕ್ಕೆ ಮತ್ತು ರಾಜ್ಯಗಳಿಗೆ ಸಪ್ರೇಟು. ಆದರೆ ಭಾರತದಲ್ಲಿ ಓನ್ಲಿ ಒನ್ ಸಿಟಿಜನ್ಶಿಪ್, ಇಂಡಿಯನ್ ಸಿಟಿಜನ್ಸ್ ಅಲ್ವಾ. ನಾವೆಲ್ಲ ಭಾರತೀಯ ಪ್ರಜೆಗಳು. ಸಪ್ರೇಟಾಗಿ ಭಾರತದ ಪ್ರಜೆ, ಕರ್ನಾಟಕದ ಪ್ರಜೆ ಮತ್ತು ನಮ್ಮ ಜಿಲ್ಲೆಗಳ ಪ್ರಜೆ ಈ ರೀತಿಯಾಗಿ ನಮಗೆ ಡಿಸ್ಟಿಂಕ್ಷನ್ ಇರೋದಿಲ್ಲ. ವಿ ಆರ್ ಆಲ್ ಇಂಡಿಯನ್ ಸಿಟಿಸನ್ಸ್. ಆದರೆ ಯು ಎಸ್ ಎಲ್ಲಿ ಹಾಗಲ್ಲ, ಸಪ್ರೇಟ್ ಡ್ಯುಯಲ್ ಸಿಟಿಜನ್ಶಿಪ್ ಇದೆ. ಇನ್ನು ಇಂಟಿಗ್ರೇಟೆಡ್ ಜುಡಿಷಿಯರಿ, ಜುಡಿಷಿಯರಿ ಸಹ ಹಾಗೆ ಅಲ್ವಾ. ಲೋವರ್ ಕೋರ್ಟಿಂದ ಹೈ ಕೋರ್ಟ್ ತನಕ, ಆಮೇಲೆ ಸುಪ್ರೀಂ ಕೋರ್ಟು. ಸೊ ಟೋಟಲಾಗಿ ಫೈನಲ್ ಆಗಿ ಒನ್ ಇಂಟಿಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮ್ ಫ್ರಮ್ ಲೋವರ್ ಕೋರ್ಟ್ ಟು ಹೈ ಕೋರ್ಟ್ಸ್ ಆ್ಯಂಡ್ ಸುಪ್ರೀಂ ಕೋರ್ಟ್. ಜುಡಿಷಿಯರಿಯಲ್ಲೂ ಸಹ ಪ್ರತ್ಯೇಕ ರಾಜ್ಯಗಳಿಗೆ ಸಪ್ರೇಟ್ ಸುಪ್ರೀಂ ಕೋರ್ಟ್ ಅಂತ ಇಲ್ಲ. ಫೈನಲ್ ಆಗಿ ಸುಪ್ರೀಂ ಕೋರ್ಟ್ ಅಂತಂದರೆ ದೆಹಲಿ ಅಥವಾ ಅದರ ಪೀಠಗಳು ಅಲ್ಲಿಗೆ ಹೋಗಬೇಕು. ರಾಜ್ಯಗಳು ಫೈನಲ್ ಆಗಿ ಮತ್ತೆ ಕೇಂದ್ರಕ್ಕೆ ಹೋಗಬೇಕು ಸುಪ್ರೀಂ ಕೋರ್ಟ್ ಅಂತಂದು ಬಂದರೆ. ಆ ರೀತಿ ಇಂಟಿಗ್ರೇಟೆಡ್ ಜುಡಿಷಿಯರಿ. ಇದಾದಮೇಲೆ ಆಲ್ ಇಂಡಿಯಾ ಸರ್ವಿಸ್. ಇದೀಗ ನಾವೇನು ಹೇಳ್ತೇವೆ IAS, IPS, IFS ಆಫೀಸರ್ಸ್ ಆರ್ ರಿಕ್ರೂಟೆಡ್ ಆ್ಯಂಡ್ ಕಂಟ್ರೋಲ್ಡ್ ಬೈ ದಿ ಸೆಂಟರ್ ಬಟ್ ಸರ್ವ್ ಇನ್ ಸ್ಟೇಟ್ಸ್. ಈ ಎಲ್ಲ ಆಫೀಸರ್ಗಳನ್ನು ರಿಕ್ರೂಟ್ ಮಾಡೋದು ಸೆಂಟರು. ಈಗ UPSC
ಸೆಂಟರ್ದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೆಸರಲ್ಲೇ ಇದೆ ನೋಡಿ. ಹಾಗಾಗಿ ಸೆಂಟರ್ ರಿಕ್ರೂಟ್ ಮಾಡುತ್ತೆ, ಆದರೆ ಅವರು ಕೆಲಸ ಮಾಡೋದೆಲ್ಲಿ? ರಾಜ್ಯಗಳಲ್ಲಿ. ಯಾರು ರಿಕ್ರೂಟ್ ಮಾಡಿರ್ತಾರೋ ಅಥವಾ ಯಾರು ಅವರನ್ನು ಅಪಾಯಿಂಟ್ ಮಾಡಿರ್ತಾರೋ ಅವರಿಗೆ ಹೆಚ್ಚು ಪವರ್ ಇರುತ್ತೆ. ಅಲ್ಟಿಮೇಟ್ ಕಂಟ್ರೋಲ್ ರೆಸ್ಟ್ ವಿತ್ ದಿ ಸೆಂಟರ್. ಸೆಂಟರ್ ಹತ್ರ ಮುಖ್ಯವಾದ ಪವರ್ ಇರೋದು ಇವರನ್ನು ಕಂಟ್ರೋಲ್ ಮಾಡೋದು. ರಾಜ್ಯ ಸರ್ಕಾರಗಳು, ಮಂತ್ರಿಗಳು ಟ್ರಾನ್ಸ್ಫರ್ ಮಾಡ್ತಾರೆ ಅಷ್ಟೇ. ಆದರೆ ಅವರಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾದ ಏನಾದರೂ ವಿಚಾರಣೆಗಳಿದ್ದರೆ ಸೆಂಟರಿಂದಾನೇ ಬರಬೇಕು. ಇನ್ನು ಗವರ್ನರ್ಸ್ ಆರ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್. ರಾಜ್ಯದಲ್ಲಿ ಗವರ್ನರ್ ಅಂತ ಏನಿರ್ತಾರೆ ಅವರನ್ನು ಅಪಾಯಿಂಟ್ ಮಾಡೋದು ಸೆಂಟರ್, ಪ್ರೆಸಿಡೆಂಟ್. ದೇ ಆ್ಯಕ್ಟ್ ಆ್ಯಸ್ ದಿ ಏಜೆಂಟ್ ಆಫ್ ದಿ ಸೆಂಟರ್ ಇನ್ ದ ಸ್ಟೇಟ್ಸ್. ಸೆಂಟರ್ ತನಗೆ ಬೇಕಾಗಿರೋ ಗವರ್ನರನ್ನು ಅಪಾಯಿಂಟ್ ಮಾಡಿ ತನ್ನ ಏಜೆಂಟ್ನಲ್ಲಿ ಕೂರಿಸಿದೆ ಅಂತ ಹೇಳ್ತಾರೆ. ಸೊ ಹಿ ಕ್ಯಾನ್ ರಿಸರ್ವ್ ಸ್ಟೇಟ್ ಬಿಲ್ಸ್ ಫಾರ್ ಪ್ರೆಸಿಡೆಂಟ್ ಅಸೆಂಟ್. ಈ ಗವರ್ನರ್ ಏನು ಮಾಡ್ತಾರೆ? ಸ್ಟೇಟ್ ಬಿಲ್ಸ್ಗಳನ್ನು ಪ್ರೆಸಿಡೆಂಟ್ ಅಸೆಂಟಿಗೋಸ್ಕರ ಹಾಗೆ ರಿಸರ್ವ್ ಮಾಡಿರ್ತಾರೆ. ರೀಸೆಂಟಾಗಿ ನ್ಯೂಸ್ ಇತ್ತಲ್ವಾ, ಈ ಗವರ್ನರ್ ಬಿಲ್ಗಳಿಗೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಇತ್ತು. ಲಾಸ್ಟ್ 5 to 6 months ಅಥವಾ 1 yearನಲ್ಲಿ ನ್ಯೂಸ್ ನೋಡಿದವರಿಗೆ ಗೊತ್ತಿರುತ್ತೆ. ಹಾಗಾಗಿ ಗವರ್ನರ್ ಅನ್ನೋರು ಸೆಂಟರ್ ಪರವಾಗಿಯೇ ಇರಬಹುದಲ್ವಾ. ಸೊ ಇಷ್ಟು ಪ್ರೊವಿಷನ್ಗಳು ಕನ್ನಡದಲ್ಲಿ ಬೇಕಾದ್ರೆ ತೋರಿಸ್ತೇನೆ. ಒಕ್ಕೂಟಕ್ಕೆ ಸಂಬಂಧಪಟ್ಟ ಲಕ್ಷಣಗಳು ಇದೆ. ಡ್ಯುಯಲ್ ಪಾಲಿಟಿ ಅಥವಾ ಡ್ಯುಯಲ್ ಗೌರ್ಮೆಂಟ್ ಇದೆ, ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆ, ಡಿವಿಷನ್ ಆಫ್ ಪವರ್ ಇದೆ, ಆಮೇಲೆ ಸುಪ್ರೀಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದೇವೆ. ಅದಾದಮೇಲೆ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಹೌದು, ಇಂಡಿಪೆಂಡೆಂಟ್ ಜುಡಿಷಿಯರಿ, ಬೈ ಕ್ಯಾಮರಲಿಸಮ್ ಎಲ್ಲ ಓಕೆ. ಆದರೆ ಯುನಿಟರಿ ಫೀಚರ್ಸ್ ನೋಡ್ತಾ ಹೋದರೆ ಸೆಂಟರ್ ಸ್ಟ್ರಾಂಗ್ ಆಗಿದೆ, ಸ್ಟೇಟ್ಗಳು ಡಿಸ್ಟ್ರಕ್ಟಿಬಲ್ಲು, ಸಿಂಗಲ್ ಕಾನ್ಸ್ಟಿಟ್ಯೂಷನ್ನು, ಮತ್ತು ಅದು ಫ್ಲೆಕ್ಸಿಬಲ್ಲು. ಬಹುಪಾಲು ವಿಧಿಗಳನ್ನು ರಾಜ್ಯಗಳ ಒಪ್ಪಿಗೆ ಇಲ್ಲದೆ ತಿದ್ದುಪಡಿ ಮಾಡಬಹುದು. ಮತ್ತು ರಾಜ್ಯಸಭೆಯಲ್ಲಿ ಹೇಗಿರುತ್ತೆ? ಅಸಮಾನವಾಗಿರುತ್ತೆ ಪ್ರಾತಿನಿಧಿತ್ವ. ಅಮೇರಿಕದಲ್ಲಾದರೆ ಪ್ರತಿ ರಾಜ್ಯದಿಂದ ಸಮಾನವಾಗಿ 2 ಪ್ರತಿನಿಧಿಗಳಿರ್ತಾರೆ. ಆದರೆ ಭಾರತದಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ರಾಜ್ಯಗಳಿಗೆ ಸೀಟನ್ನು ಹಂಚಲಾಗುತ್ತೆ. ಮತ್ತು ಎಮರ್ಜೆನ್ಸಿ ಅಂತ ಬಂದಾಗ ಕಂಪ್ಲೀಟಾಗಿ ಯುನಿಟರಿ ಆಗಿಬಿಡುತ್ತೆ. ಸಂವಿಧಾನಕ್ಕೆ ಯಾವುದೇ ತಿದ್ದುಪಡಿ ತರದೇನೆ ಇಡೀ ದೇಶದ ಆಡಳಿತ ವ್ಯವಸ್ಥೆ ಏಕೀಕೃತ ರೂಪಕ್ಕೆ ಬಂದುಬಿಡುತ್ತೆ. ಇನ್ನು ನಮಗೆ ಸಿಂಗಲ್ ಸಿಟಿಸನ್ಶಿಪ್ ಮಾತ್ರ ಇರೋದು, ಭಾರತೀಯ ಪೌರರು ನಾವು. ಮತ್ತು ಸಮಗ್ರವಾದಂಥ ನ್ಯಾಯಾಂಗ ವ್ಯವಸ್ಥೆ ಅಲ್ವಾ. ಕೇಂದ್ರಕ್ಕೆ ಬೇರೆ ಕೋರ್ಟು, ರಾಜ್ಯಕ್ಕೆ ಬೇರೆ ಕೋರ್ಟ್ ಅಂತ ಇಲ್ಲ. ಎಲ್ಲ ಫೈನಲ್ ಆಗಿ ಹೋಗೋದು ಎಲ್ಲಿಗೆ ಹೋಗಬೇಕು? ಹೋಗೋದಾದರೆ ಸುಪ್ರೀಂ ಕೋರ್ಟಿಗೆ. ಇನ್ನು ಆಲ್ ಇಂಡಿಯಾ ಸರ್ವೀಸ್ಗಳಲ್ಲಿ ಕೇಂದ್ರದ ಸರ್ಕಾರ ಅದೇ ಹೆಚ್ಚಿನ ಪವರನ್ನು ಹೊಂದಿದೆ. ಆಯ್ಕೆ ಮಾಡೋದು, ತರಬೇತಿ ಕೊಡೋದು ಎಲ್ಲ ಕೇಂದ್ರ ಸರ್ಕಾರ. ಇನ್ನು ಆಫೀಸ್ ಆಫ್ ದಿ ಗವರ್ನರ್ ಅಲ್ವಾ, ಇವರಿಗೆ ಸಂಬಂಧಪಟ್ಟ ಹಾಗೆ ಅವರು ಕೇಂದ್ರ ಸರ್ಕಾರದ ಏಜೆಂಟ್ ತರಹ ಮುಖ್ಯವಾಗಿ ಕೆಲವೊಂದು ಸಾರಿ ಕೆಲಸ ಮಾಡ್ತಾರೆ, ಕಾಯ್ದಿರಿಸ್ತಾರೆ ಬಿಲ್ಗಳನ್ನು. ಹಾಗಾಗಿ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಾಗಬಹುದು. ಈ ರೀತಿ ನೋಡಿ, ಇಲ್ಲಿಂದ ಸ್ಟಾರ್ಟಿಂಗಿಂದ ನೋಡಿದರೆ ಫೆಡರಲ್ ಫೀಚರ್ಸ್ಗಳೇನೋ ಇದೆ, ಆದರೆ ಬಯಾಸ್ ಯಾವುದ್ರ ಕಡೆ ಜಾಸ್ತಿ ಇದೆ? ಯೂನಿಟರಿ ಸಿಸ್ಟಮ್ ಕಡೆ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅದಕ್ಕೋಸ್ಕರ? ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ಕ್ಯಾಪಬಲ್ ಆಫ್ ಬೀಯಿಂಗ್ ಫೆಡರಲ್ ಇನ್ ನಾರ್ಮಲ್ ಟೈಮ್ಸ್ ಆ್ಯಂಡ್ ಯುನಿಟರಿ ಇನ್ ಟೈಮ್ಸ್ ಆಫ್ ಎಮರ್ಜೆನ್ಸಿ ಆರ್ ಕ್ರೈಸಿಸ್. ನಮ್ಮ ಸಂವಿಧಾನ ಹೇಗೆ ರೂಪಿಸಿದ್ದಾರೆ ಅಂತಂದರೆ, ಸಾಮಾನ್ಯ ಸಂದರ್ಭಗಳಲ್ಲಿ ಹೇಗಿರುತ್ತೆ? ಫೆಡರಲ್ ಥರ ಇರುತ್ತೆ. ಅದೇ ಎಮರ್ಜೆನ್ಸಿ ಅಥವಾ ಕ್ರೈಸಿಸ್ ಬಂದಾಗ ಆವಾಗ ನೋಡಿ, ಅಂಥ ಸಿಚುವೇಶನ್ ಕಲ್ಪನೆ ಮಾಡ್ಕೊಳ್ಳಿ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರಮುಖವಾದ ನಿರ್ಧಾರಗಳನ್ನು ತಗೊಳ್ತಾರೆ ಇಲ್ಲಿರೋರು. ಇಡೀ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ಅಟ್ಯಾಕ್ ಆಗುತ್ತೆ, ಆವಾಗ ಪ್ರತಿ ರಾಜ್ಯನೂ ಇಲ್ಲ ಡಿಫೆನ್ಸಿಗೆ ಸಂಬಂಧಪಟ್ಟಿದ್ದನ್ನು ನಾವು ನೋಡ್ಕೊಳ್ತೇವೆ ಅಂತ ಹೇಳಲಿಕ್ಕಾಗಲ್ಲ ಅಲ್ವಾ. ಕ್ರೈಸಿಸ್ಸು, ಎಮರ್ಜೆನ್ಸಿ ಸಂದರ್ಭದಲ್ಲಿ ಆವಾಗ ಪವರ್ ಎಲ್ಲಿ ಹೋಗ್ಬಿಡುತ್ತೆ? ಸೆಂಟರ್ ಹತ್ರ ಹೋಗ್ಬಿಡುತ್ತೆ. ಸಚ್ ವೈಸ್ ಫ್ಲೆಕ್ಸಿಬಿಲಿಟಿ ಈಸ್ ನಾಟ್ ಫೌಂಡ್ ಎನಿವೇರ್ ಎಲ್ಸ್ ಇನ್ ದ ವರ್ಲ್ಡ್. ಈ ರೀತಿಯಾದಂಥ ಫ್ಲೆಕ್ಸಿಬಿಲಿಟಿ ಮತ್ತೆಲ್ಲೂ ನಿಮಗೆ ಕಾಣಸಿಗೋದಿಲ್ಲ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ? SR ಬೊಮ್ಮಾಯಿ ಕೇಸ್ನಲ್ಲಿ, ಸ್ಟೇಟ್ಸ್ ಆರ್ ನಾಟ್ ಮಿಯರ್ ಕ್ರಿಯೇಚರ್ಸ್ ಆರ್ ಪಪೆಟ್ಸ್ ಆಫ್ ದಿ ಸೆಂಟರ್. ರಾಜ್ಯಗಳು ಕೇಂದ್ರ ಸರ್ಕಾರದ ತೊಗಲು ಗೊಂಬೆಗಳಲ್ಲ, ಅಥವಾ ಅವ್ರು ಹೇಳಿದಾಗೆ ಕುಣಿಬೇಕು ಅಲ್ಲ, ಕುಣಿಬೇಕಾದ ಅವಶ್ಯಕತೆಯೂ ಇಲ್ಲ. ದೇ ಹ್ಯಾವ್ ಕಾನ್ಸ್ಟಿಟ್ಯೂಷನಲ್ ಎಕ್ಸಿಸ್ಟೆನ್ಸ್. ಅವರಿಗೆ ಸಂವಿಧಾನಾತ್ಮಕವಾದ ಒಂದು ಎಕ್ಸಿಸ್ಟೆನ್ಸ್ ಇದೆ ಸ್ಟೇಟ್ಸಿಗೆ. ಫೆಡರಲಿಸಮ್ ಇಸ್ ಅ ಪಾರ್ಟ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ನೋಡಿ, ಹೇಳೇ ಬಿಡ್ತು ಇಲ್ಲಿ ಸುಪ್ರೀಂ ಕೋರ್ಟ್. ಒಕ್ಕೂಟ ವ್ಯವಸ್ಥೆ ಏನಿದೆ ಇದು ಸಹ ಬೇಸಿಕ್ ಸ್ಟ್ರಕ್ಚರಿನ ಭಾಗ.
ಆ ಥರ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಹಾಗಾಗಿ ನಾವು ಫೈನಲ್ ಆಗಿ ಏನು ಹೇಳ್ಬೋದು, ಭಾರತದಲ್ಲಿ ಸೆಂಟರ್ ಇದೆ, ಸ್ಟೇಟ್ಸ್ ಇದೆ, ಯಾರು ಮೇಲು ಕೀಳು ಅಂತ ಅಲ್ಲ. ಅದರ ಬದಲು ಕುಟುಂಬದಲ್ಲಿ ಹಿರಿಯಣ್ಣ ಆಗಿರೋರು ಹೇಗಿರ್ತಾರೋ ಆ ರೀತಿ ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿ ಇದೆ. ಅಧಿಕಾರ ಸ್ವಲ್ಪ ಜಾಸ್ತಿ ಇರಬಹುದು, ಆದರೆ ತಮ್ಮಂದಿರ ಥರ ರಾಜ್ಯ ಸರ್ಕಾರಗಳಿಗೆ ಸ್ವಂತವಾದ ಅಸ್ತಿತ್ವ ಇದೆ, ಸ್ವಾಭಿಮಾನ ಇದೆ. ಅದನ್ನು ಹತ್ತಿಕ್ಕುವ ಹಕ್ಕು ಕೇಂದ್ರಕ್ಕೆ ಇಲ್ಲ. ಕೇಂದ್ರ ಬಲಿಷ್ಠ ಆಗಿದ್ದರೆ ಮಾತ್ರ ದೇಶವನ್ನು ಭದ್ರತೆಯಿಂದ ಕಾಪಾಡ್ಕೋಬಹುದು ಅಲ್ವಾ. ರಾಜ್ಯಗಳು ಸ್ವತಂತ್ರವಾಗಿ ಬೆಳೆಬೇಕಾದ ಅವಶ್ಯಕತೆಯೂ ಇದೆ. ಸ್ವತಂತ್ರವಾಗಿ ರಾಜ್ಯಗಳು ಬೆಳೆದ್ರೆ ಮಾತ್ರ ಪ್ರಾದೇಶಿಕವಾಗಿ ರೀಜ್ನಲ್ ಡೆವಲಪ್ಮೆಂಟ್ ಆಗುತ್ತೆ. ಎರಡನ್ನು ಸರಿಯಾದ ರೀತಿಯಲ್ಲಿ ನಾವು ಸಮನ್ವಯಗೊಳಿಸ್ಕೊಂಡು ಹೋಗಬೇಕು. ಟುಗೆದರ್ ದೇ ಮೇಕ್ ಇಂಡಿಯನ್ ಡೆಮೋಕ್ರಸಿ ಸ್ಟ್ರಾಂಗ್ ಆ್ಯಂಡ್ ಬ್ಯೂಟಿಫುಲ್ ಅಂತ ಹೇಳ್ಬೋದು ಅಲ್ವಾ. ಸೊ ಕನ್ನಡದಲ್ಲಿ ಇದೆ, ಈಸಿಯಾಗಿದೆ, ಓದ್ಬೋದು. ಓದಿ ರಿವೈಸ್ ಮಾಡಿ. ಈ ಕಾನ್ಸೆಪ್ಟ್ಗಳು ಗಟ್ಟಿಯಾಗಿ ಗೊತ್ತಿರಬೇಕು. ಫೆಡ್ರಲ್ ಮತ್ತು ಯುನಿಟರಿ ಫೀಚರ್ಸ್ಗಳು ಯಾವುದು, ಮತ್ತು ಎಕ್ಸಾಂಪಲ್ ಕೊಡಲಿಕ್ಕೆ ಸಹ ಬರಬೇಕು. ಕರೆಂಟ್ ಅಫೇರ್ಸ್ನಲ್ಲಿ ಎಕ್ಸಾಂಪಲ್ ಸಿಗುತ್ತೆ ಅಂತ ಸರ್ಚ್ ಮಾಡಿ. ಏನಾದರೂ ನಿಮಗೆ ಇಂಥ ಒಂದು ಬಿಲ್ ಬಂದಾಗ ಹೀಗಾಯಿತು, ಥಿಯರಿಯಲ್ಲಿ ಸಿಗುತ್ತೆ, ಆದರೆ ಕರೆಂಟ್ ಅಫೇರ್ಸ್ನಲ್ಲಿ ಎಕ್ಸಾಂಪಲ್ ಸಿಗುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.